ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಈಗಾಗಲೇ ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನಾನು ನನ್ನ ಕುಟುಂಬದವ್ರ ಜೊತೆ ಅಂದರೆ ಗಂಡ, ಅತ್ತೆ, ಮಾವ, ಮಕ್ಕಳ ಜೊತೆ ತುಂಬ ಸ್ಪೆಷಲ್ ಆಗಿರೋ ಅಂಥ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಯಾವ ಪ್ಲೇಸು ಅಂತೀರಾ? ನಮ್ಮ ಮನೆ ದೇವರಾದಂತಹ ಕುರುವತ್ತಿ ಬಸವಣ್ಣ ಟೆಂಪಲ್ಗೆ. ಈ ದೇವಸ್ಥಾನ ದಾವಣಗೆರೆಯಿಂದ 58 ಕಿಲೋಮೀಟರ್ ಆಗುತ್ತೆ. ಸುಮಾರು 1.5 ಗಂಟೆಲೆಲ್ಲ ನಾವು ತಲುಪ್ಬೋದು. ಹಸ್ಬೆಂಡ್ ನೇಟಿವ್ ಪ್ಲೇಸ್ ದಾವಣಗೆರೆ ಆಗಿರೋದ್ರಿಂದ ನಾವು ಪ್ರತಿ ಸತಿ ದಾವಣಗೆರೆಗೆ ಬಂದಾಗಲೂ ನಾವು ಮನೆ ದೇವರಿಗೆ ಕುಟುಂಬ ಸಮೇತರಾಗಿ ಹೋಗಿ ಬರ್ತೀವಿ. ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಹಸ್ಬೆಂಡ್ ಅವರ ಅಣ್ಣನ ಮಕ್ಕಳು ನಿಹಾರಿಕಾ ಹಾಗೂ ಮನಸ್ವಿ ಅಂತ. ನಮ್ಮ ಮಗಳಿಗೆ ನಿದ್ದೆ ಟೈಮ್ ಆಗಿರೋದ್ರಿಂದ ಅವಳು ಹಾಗೆ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಾವು ಹಿಂದಿನ ದಿನನೇ ಎಲ್ಲ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ತಿಂಡಿ ತಿನ್ಕೊಂಡು ಮನೆ ಬಿಟ್ವಿ. ಆನ್ ದಿ ವೇ ನೇಚರ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಫುಲ್ ಗ್ರೀನರಿ ಇತ್ತು, ಸೂರ್ಯಕಾಂತಿ ಹೊಲ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅಟ್ಮಾಸ್ಫಿಯರ್. ಈ ರೀತಿ ಫ್ಯಾಮಿಲಿ ಜೊತೆ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಮದುವೆ ಆಗಿ 5.5 ವರ್ಷ ಆಯಿತು. ಸೊ ಪ್ರತಿ ವರ್ಷ ನನ್ನ ಹಸ್ಬೆಂಡ್ ನನ್ನ 1 or 2 ಟೈಮ್ಸ್ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ತಾರೆ. ಮನೆ ದೇವ್ರ ಬ್ಲೆಸ್ಸಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅಲ್ಲೋದ್ರೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಪೀಸ್ಫುಲ್ ವಾತಾವರಣ ಇರುತ್ತೆ. ಬಾಯನ್ನೇ ಪ್ಲೇನ್ ಕಿಸ್ ಕಡೆ ಕುಟುಂಬದ ಜೊತೆ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿ ಖುಷಿಯಿಂದ ಒಂದು ಪಿಕ್ನಿಕ್ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ನೀವು ದರ್ಶನ ಮಾಡೋರಂತೆ ಬನ್ನಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಪೂಜೆ ಸಾಮಾನುಗಳೆಲ್ಲ ತೊಗೊಂಡ್ಬಿಡೋಣ. ಬಾಳೆಹಣ್ಣು, ಹೂವಿನ ಹಾರ, ಕರ್ಪೂರ, ಊದಿನ ಕಡ್ಡಿ, ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಈಶ್ವರ ಮತ್ತು ಬಸವೇಶ್ವರ ಸ್ವಾಮಿ ಬಸವಣ್ಣ ನಂದಿ, ಈ 2 ದೇವರುಗಳನ್ನು ನೋಡ್ಬೋದು. ಪ್ಲೇಸ್ ಹೆಸರು ಕುರುವತ್ತಿ. ಈ ನೇಮ್ ಏನು ಬಂದಿದೆ ಕುರುವತ್ತಿ ಅನ್ನೋದು, ಕುರುಹು ಅಂದರೆ ನಮಗೆ ಗೊತ್ತಿರೋ ಹಾಗೆ ಚಿಹ್ನೆ ಅಂತ, ವತ್ತಿ ಅಂದರೆ ಉದ್ಭವಿಸಿರೋದು. ಬಸವಣ್ಣ ಇಲ್ಲಿ ಉದ್ಭವಿಸಿರೋದ್ರಿಂದ ಇದು ಕುರುವತ್ತಿ ಅಂತ ಪ್ಲೇಸ್ ನೇಮ್. ಇನ್ನು ಕೆಲವೊಬ್ಬರು ಹೇಳ್ತಾರೆ ಕುರು ಅಂದರೆ ನಂದಿ ಅಥವಾ ಬಸವಣ್ಣ ಅಂತ. ನಂದಿ, ವತ್ತಿ ಅಂದರೆ ಉದ್ಭವಿಸಿರೋದು. ನಂದಿ ಉದ್ಭವಿಸಿರೋದ್ರಿಂದ ಇದು ಕುರುವತ್ತಿ ಅಂತ ಪ್ಲೇಸ್ ನೇಮ್ ಬಂದಿದೆ. ಇದು ಕುರುವತ್ತಿ ಬಸವಣ್ಣನ ದೇವಾಲಯ.
ನೀವು ನೋಡ್ತಿರ್ಬೋದು ಬಸವಣ್ಣ ಎಷ್ಟು ಸುಂದರವಾಗಿ ಕೂತಿದ್ದಾರೆ ಅಲ್ಲ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಏನೋ ಬಸವಣ್ಣ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ನೀವು ನಂಬಲ್ಲ, ತುಂಬ ಸತಿ ಬಸವಣ್ಣ ನನ್ನ ಕನಸಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ಇದು ಅದ್ರ ಎದುರುಗಡೆನೆ, ಅಂದರೆ ಬಸವಣ್ಣ ಮತ್ತು ಈಶ್ವರ ಆಪೋಸಿಟ್ ಇದೆ. ಎದುರುಗಡೆನೆ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ. ತುಂಬ ಪ್ರಶಾಂತವಾದಂಥ ವಾತಾವರಣ ಇತ್ತು, ನೆಮ್ಮದಿ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ದೇವಸ್ಥಾನಗಳಲ್ಲಿ ಅದೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ವಾ, ಕಾಮ್ನೆಸ್, ಒಂಥರ ವೈಬ್ರೇಷನ್ಸ್ ಇರುತ್ತೆ, ಫುಲ್ ಡಿವೈನ್ ಫೀಲಿಂಗ್. ಇದೆಯಾ? ಇಲ್ಲಿಯ ಕೆತ್ತನೆಗಳು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬರಹಗಳಿದೆ, ಕೆತ್ತನೆಗಳಂತೂ ನೋಡೋಕ್ಕೆ ಅದ್ಭುತವಾಗಿತ್ತು. ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು. ಇನ್ನು ಇಲ್ಲಿಯ ವಿಶೇಷತೆ ಏನಂದರೆ ಏಕಶಿಲಾ ಶಿಲ್ಪ, ಅಂದರೆ ಒಂದೇ ಕಲ್ಲಲ್ಲಿ ಇಡೀ ದೇವಸ್ಥಾನವನ್ನು ಕೆತ್ತಿರುವಂಥದ್ದು, ಅದು ಒಂದೇ ರಾತ್ರಿಯಲ್ಲಿ ಅಂತ ಇಲ್ಲಿ ಊರಿನವರೆಲ್ಲ ಮಾತಾಡೋದು ಇದ್ರ ಬಗ್ಗೆ. ಆ ನಂದಿ ಏನಿದೆ ಗರ್ಭಗುಡಿಯಲ್ಲಿ, ಅದು 10 ಅಡಿ ಅಗಲ 9 ಅಡಿ ಉದ್ದ ಇರುವಂಥದ್ದು. ತುಂಬ ಪ್ರಶಾಂತವಾಗಿ ಪೀಸ್ಫುಲ್ ಆಗಿದೆ. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ 360 ಕಿಲೋಮೀಟರ್ಸ್ ಆಗುತ್ತೆ. ಖಂಡಿತ ವಿಸಿಟ್ ಮಾಡಿ. ಈ ದೇವಸ್ಥಾನ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಲ್ಲಿದೆ. ಬನ್ನಿ. ಅಲ್ಲೇ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ನಾನು ಲಾಸ್ಟಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಊಟದ ಟೈಮ್ ಆಗಿದ್ದರಿಂದ ನಾವು ಮನೆಯಲ್ಲೇ ಪಲಾವ್ನ ಬಾಕ್ಸಿಗೆ ಇಟ್ಕೊಂಡು ಹೋಗಿದ್ವಿ. ಸೊ ಅಲ್ಲೇ ಎಲ್ಲರೂ ಕುಟುಂಬದವರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಪಲಾವ್ ಊಟ ಮಾಡಿಕೊಂಡು ಹೊಳೆ ದಂಡೆಗೆ ಹೋಗಿ ದರ್ಶನ ಕಂಪ್ಲೀಟ್ ಮಾಡಿದ್ವಿ. ನೀರು ಕುಡಿವಂತಿ ಮಕ್ಕಳಿಗೆ ಆಟ ಆಡೋಕ್ಕೆ ವಿಶಾಲವಾದಂಥ ಜಾಗ.
ಇನ್ನೂ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸತಿ ದೇವ್ರ ದರ್ಶನ ಪಡ್ಕೊಂಡು ಹೊಳೆ ದಂಡೆ ಹತ್ರ ಹೋದ್ವಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ. ಇದಾಗಿತ್ತು ನಮ್ಮ ಕುಟುಂಬದ ಜೊತೆ ನಾವು ಕಳೆದಂಥ ಒಳ್ಳೆ ಕ್ಷಣಗಳು. ಮತ್ತೊಂದು ಹೊಸ ವ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಬೇರೆಲ್ಲ ವ್ಲಾಗ್ಸ್ನು ಚೆಕ್ ಮಾಡಿ, ಶಾರ್ಟ್ಸ್ ನೋಡಿ, ಸಪೋರ್ಟ್ ಮಾಡಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.